ಯವ್ವ ನೀನು ಬಾರವ ಹಾಕ್ಕೊಂಡು ತಟ್ಟಿಗೆ ಊಟ ಮಾಡೋಣ ಎಲ್ಲರೂ ಜೊತೆಗೆ ಸೇರ್ಕೊಂಡು. ಹಾಂ ಆಮೇಲೆ ತಣ್ಣಗಾಕತ್ ಬಾ ಉಣ್ಣ ಜಲ್ದಿ. ನೀವು ಉಣ್ರವ ನಂದೇನು, ನಾನು ಆಮೇಲೆ ಉಣ್ತೀನಿ. ಫಸ್ಟು ಮೊಮ್ಮಕ್ಕಳು ಅಳಿಯ ಅಂದರು ಎಲ್ಲರೂ ಹೊಡ್ತಂಬ ಉಣ್ರಿ, ಆಮೇಲೆ ಅನ್ನಗಿನ್ನ ನೀಡಕ್ಕೆ ಬೇಕಾಕತ್ತಲ್ಲ, ಹಂಗಾಗಿ ನಾನು ಆಮೇಲೆ ಉಣ್ತೀನಿ. ಹೊಡ್ತಂಬ ಉಣ್ಣಮ್ಮ. ಚಿಚಿ ಅಜ್ಜಿ ಏನಿದು ಕರ್ರಗೆ ರವಂಡೋಗಿದೆ. ಛೇ ನಾನು ಇಂಥದ್ದೆಲ್ಲ ತಿನ್ನಲ್ಲಪ್ಪ. ಈ ಕರ್ರಿ ಬಾಲ್ಸ್ ಮಾಡಿದೀಯಾ? ಇದನ್ನು ನಾನು ಹೇಗೆ ತಿನ್ನೋದು? ನನಗೆ ಬೇಡ ಇದು. ಹಂಗಂದ್ರೆ ಹಂಗವ ಉಣ್ಣು. ಮಟನ್ ಸಾರು ಜೊತೆಗೆ ರಾಗಿ ಮುದ್ದೆ ಉಂಡ್ರೆ ಭಾಳ ರುಚಿ. ನಿನಗೆ ಪ್ಯಾಟೆಗಿದ್ದಳಲ್ಲ, ನಿನಗದು ಗೊತ್ತಾಗಲ್ಲ, ಅದಕ್ಕೆ ಹಂಗಂತೀಯ. ಇದು ರಾಗಿ ಮುದ್ದೆ, ಇದು ಚೆನ್ನಾಗಿ ಭಾಳ ಚೆನ್ನಾಗಿರ್ತೈತೆ. ಊಟ ಮಾಡು, ನೋಡು ಸ್ವಲ್ಪ ರುಚಿ ನೋಡು, ಗೊತ್ತಾಗತ್ತೆ. ಯಾವ ಅವಳು ಹಂಗೇನೋ ಅವಳು ನಮ್ಮನೆಗೆ ಹಿಂಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಇಂಥವೆಲ್ಲ ನಾನು ಏನು ಮಾಡಲ್ಲ. ಅವರಿಗೆ ಎಲ್ಲ ಈಗಿನ ಕಾಲದ್ದು ತಕ್ಕಂತೆ ಊಟ ಬೇಕಲ್ಲ. ಅದ್ರಾಗ ನನ್ನ ಮಕ್ಕಳು ಕಾನ್ವೆಂಟಿಗೆ ಹೋಗ್ತಾರೆ ಗೊತ್ತೇ. ಹಂಗಾಗಿ ಅವ್ರಿಗೆ ದಿನ ನಾಷ್ಟ ಅದೆಲ್ಲ ರುಚಿ ರುಚಿಯಾಗಿ ಮಾಡಿಕೊಟ್ಟು ಅಭ್ಯಾಸ ಬಿಟ್ಟತ್ತೆ. ಅದಕ್ಕೆ ನನ್ನ ಮಕ್ಕಳೆಲ್ಲ ಇಂಥದ್ದೆಲ್ಲ ತಿನ್ನಲ್ಲ ಕಣವ. ಏನೋ ಹೋಗ್ಲಿಲ್ಲ ಅಜ್ಜಿ ಊರಾಗ ತಿಂತಾರೇನೋ ಅಂತ ನಾನು ಅಂದ್ಕೊಂಡೆ. ನೋಡು ಅವಳು ಅಂದೇ ಬಿಟ್ಲು ಕೊನೆಗೂ. ಬೇಡ ಇದು ತಕ್ಕಂದೋಗಿ ಅನ್ನಗಿನ್ನ ಏನಾನ ಬೇರೆ ಏನಾನ ಮಾಡ್ಕೊಡವ. ಸರಿ ಆಯ್ತಮ್ಮ, ನಿನ್ನ ಮಕ್ಕಳು ಮೂವರಿಗೂ ಬೇರೆ ಬೇರೆ ಏನಾನ ಮಾಡ್ಕೊಡ್ತೀನಿ, ನೀವನ್ನ ಊಟ ಮಾಡಿರಿ. ಹಾಂ ಅಲ್ಲ ಕಣೆ, ಪಾಪರು ಎಲ್ಲೋದ್ರೆ ಅಮ್ಮಣ್ಣಿ ಅಂಜಿನಮ್ಮ ಎಲ್ಲೋದ್ಲು? ಹಂಗೆ ಇಬ್ಬರು ಮೊಮ್ಮಕ್ಕಳು ಅವರೆಲ್ಲ ಹೋದ್ರು. ಕರಿಯೋಗಿ ಅವ್ರನ್ನ ಊಟ ಮಾಡಲಿ ಬಿಸಿ ಇದ್ದು. ಹುಡುಗರು ಪಾಪ ಎಲ್ಲೋದು ಏನೋ, ಹೋಗಿ ಕಣ್ಣಿಗೂ ಕಾಣಂಗಿಲ್ಲ. ಎಲ್ಲೋದ್ರು ಅವರು? ಅಂಜಿನಮ್ಮ ಅಂಜಿನಮ್ಮ ಎಲ್ಲೋದೆ? ಬಾರ ಮೇಲೆ ಜಲ್ದಿ. ಅವ್ರನ್ನ ಆಮೇಲೆ ಉಣ್ಣ ಕೊಡೋಣ ಸುಮ್ಮನದೆ ನಾನೇ. ಇವ್ರದೆಲ್ಲ ಆಗ್ಲಿಕ್ಕೆ ತಗ, ಈ ತಟ್ಟೆ ಬೇರೆ ಇಲ್ಲ ಅಲ್ಲಿ ತೊಳೆದವು, ಎಲ್ಲ ಮುಸ್ರೆ ಹಂಗೆ ಹುಟ್ಟಿದ್ದೆ. ಅದಕ್ಕೆ ಅವ್ರು ಆಮೇಲೆ ಅಲ್ಲಿ ಒಳಗೆ ಕುತ್ಕೊಂಡು ಉಣ್ತಿರ್ತಾಗ ನೀನು ಉಣ್ಣಂಗೆ ನೀನು ಅಂತ ನೀನು. ನಮ್ಮಪ್ಪಗೆ ನಾನು ಎದುರಿಗಿದ್ರು ಬರೇ ಅವಳದೇ ಚಿಂತೆ ನಮ್ಮಪ್ಪಗೆ. ಮಗಳು ಅಪರೂಪಕ್ಕೆ ಬಂದಾಳೆ, ಅಳಿಯ ಬಂದದಾನೆ, ಮೊಮ್ಮಕ್ಕಳು ಬಂದವ್ರೆ ಅನ್ನಂಗಿಲ್ಲ. ಬರೀ ಅಲ್ಲಪ್ಪ, ಅವಳು ಯಾವಾಗಲೂ ಇಲ್ಲೇ ಬಿದ್ದಿರ್ತಾಳೆ ಮನೆಗೇನೆ. ಅವ್ಳದ್ದು ಏನು ಕೆಲಸ ಐತೆ? ನಾವೆಲ್ಲ ಉಂಡ ಮೇಲೆ ಉಣ್ತಾಳೆ ತಗ. ನೀನು ಸಿಮೆ ಆಗಿಲ್ದ ನೀನು. ನಮ್ಮ ಮೇಲೆ ಏನು ನಿನಗೆ ಪ್ರೀತಿ ಇಲ್ಲ, ಬರೇ ಎಲ್ಲ ಅವಳಿಗೆ ಅವಳ ಮಕ್ಕಳ ಮೇಲೆ ನಿನಗಿರೋದು. ಭಾರಿ ಐತಿ ನೀನು. ಹಂಗಲ್ಲಮ್ಮ, ನನಗೆಲ್ಲ ಮಕ್ಕಳು ಒಂದೇನೆ. ಏನೋ ಪಾಪ ಪರದೇಸಿ ಮಕ್ಕಳು ಅವು ಅಂತ ಸ್ವಲ್ಪ ನನಗೆ ಏನು ಮಾಡ್ತೀವಿ ಬಿಡಮ್ಮ, ಹೋಗ್ಲಿ. ಏನು ಯಾರ ಹತ್ರ ಅವು ಹೇಳ್ಕೊಂತವೆ ಹೇಳು ಕಷ್ಟ ಸುಖನ? ಅವು ನಾವು ಬಿಟ್ರೆ ಇನ್ನು ಯಾರಿದ್ದಾರೆ ಹೇಳಮ್ಮ? ನೀನಂತೂ ಹಂಗೆಲ್ಲ ಮಾಡಬಾರ್ದು. ಸುಮ್ಮನೆ ಉಣ್ಣು. ನೀನು ದೊಡ್ಡಳಾಗಿ ಎಲ್ಲ ಅರ್ಥ ಮಾಡ್ಕೊಂಡು ನೀನೇ ಎಲ್ಲ ನೋಡ್ಕೊಬೇಕು. ಅವಂಥದ್ದು ನೀನು ಹಿಂಗೆ ಮಾತಾಡೋದು ನನಗೇನೋ ಸರಿ ಕಾಣಲ್ಲಮ್ಮ. ಉಣ್ಣು ಸುಮ್ಮನೆ, ಮನಸ್ಸಿಗೆ ಯಾಕೆ ನೋವು ಮಾಡ್ಕೊಂಬೇಡ, ಊಟ ಮಾಡು. ಸರಿಯಪ್ಪ ಆಯಿತು. ಈಗ ನೀವು ಯಾರು ಹಿಂಗಾರೆ ಮುದ್ದೆ ಸಾರು ಉಣ್ಣಲ್ಲೇನ್ರಪ್ಪ? ಏನಮ್ಮ ನೀನು ಉಣ್ಣಲ್ಲ? ಆಯಿತು, ನಿನಗೆ ಏನು ಇಷ್ಟನೋ ಅದನ್ನೇ ನಾನು ಮಾಡಿಕೊಡ್ತೀನಿ. ಹೆಂಗ? ಓ ಅಜ್ಜಿ ನನಗಿದು ಬೇಡ. ನನಗೇನಾದರೂ ಕಲರ್ ರೈಸು ಬೇರೆ ಇನ್ನು ಏನಾದರೂ ಮಾಡಿಕೊಡು ಆಯಿತಾ? ಏನು ತಗೊಂಡೋಗು. ಲೇ ಪಾಪ ಶರತಾ, ಎಲ್ಲೋಗಿದ್ದಲ್ಲ? ನಿನ್ನೆ ನೋಡ್ತಿದ್ದೆ ಕಣ ಆಗ್ಲಿಂದ ನಾನು. ಬಾ ಊಟ ಮಾಡಬಾರಪ್ಪ. ನಾನು ಆಗ್ಲಿಂದ ನಮ್ಮ ಪಾಪ ಬರ್ತಾನೆ ಅಂತ ನಾನು ನೋಡು ಹಂಗೆ ಉಂಡಿಲ್ಲ ಏನಿಲ್ಲ, ಹಂಗೆ ತಟ್ಟೆ ಹಿಂಗೆ ಇಟ್ಕೊಂಡು ಕುಂತಿದ್ದೀನಿ ನೋಡು. ಬಾ ಜಲ್ದಿ ಊಟ ಮಾಡಿಸ್ನಿ ಬಾಪ್ಪ ನಾನು. ಹೋಗಪ್ಪ ಹೊರಗೆ ಹೋಗು ನೀನು. ಇಲ್ಲೆಲ್ಲ ಊಟ ಮಾಡ್ತಾ ಇದ್ದೀವಿ, ಆ ಥರ ಎಲ್ಲ ಬರಬಾರ್ದು ನೀನು, ಆಯಿತಾ? ನೀನು ಹೊರಗಡೆ ಹೋಗಿ ಆಟ ಆಡ್ಕೊ ಹೋಗು. ಗೊತ್ತಾಗಲ್ವಾ ನಿನಗೆ ಹೆಂಗೆಲ್ಲ ಒಳಗೆ ಬರಬಾರ್ದು ಅಂತ? ಲೇ ಶರತ್ತು, ಯಾಕ ಇಲ್ಲಿ ನಿಂತೀಯ? ಬರಪ್ಪ ಇಲ್ಲಿ. ನಾವು ಅಲ್ಲಿ ಅಜ್ಜಕ್ಕ ಗುಡಿ ಹತ್ರ ಹೋಗ್ಬರೋಣಂತೆ. ಸರ್ನ ಬಾ, ಇಲ್ಲಿ ಹೋಗೋಣ ಜಲ್ದಿ. ಅಲ್ಲಿ ಎಷ್ಟೊಂದು ಜನ ಬಂದಾರ ಕಣೋ, ಏನೇನೋ ಗೊಂಬೆ ಎಲ್ಲ ತಂದಿದ್ದಾರೆ. ಬಾ ಜಲ್ದಿ ಹೋಗೋಣ. ನಾನು ನೀರು ಕುಡಿಯೋಣ ಅಂತ ಹಿಂಗೆ ಒಳಗೆ ಬಂದ. ಇಲ್ಲೆಲ್ಲ ಊಟ ಮಾಡ್ತಿದ್ದ, ದಾಟ್ಕೊಂಡು ಹೋಗ್ಬಾರ್ದು ಅಂತೇಳಿ ನಾನು ಅದಕ್ಕೆ ಇಲ್ಲೇ ನಿಂತ್ಕೊಂಡೆ ಕಣಮ್ಮ ಅಷ್ಟೇನೆ. ಆಯ್ತು ನಡಿಯಮ್ಮ, ಅಜ್ಜಕ್ಕ ಗುಡಿಗೆ ನಾನು ನೀನು ಅಕ್ಕ ಹೋಗೋಣ. ಆಯ್ತು ಬಾರಪ್ಪ ಹೋಗೋಣ ಬಾ. ಅಲ್ಲಮ್ಮ, ಈ ಮನೆಗೆ ನೀನು ಹಿರೇ ಮಗಳು. ಹಂಗಿದ್ದ ಮೇಲೆ ನೀನು ನೀನು ಬೆನ್ನಿಂದೆ ಹುಟ್ಟಿರೋರ್ನ ನೀನು ಹೆಂಗೆ ನೋಡ್ಕೊಬೇಕು? ನೀನೇ ತಾಯಿಯಾಗಿ ನೋಡ್ಕೊಬೇಕು. ಅಂಥದ್ರಲ್ಲಿ ಅವ್ರೇನು ಕಂಡಾರೇನಮ್ಮ? ಯಾವುದೋ ಪಕ್ಕದ ಮನೆ ಹುಡುಗ ಬಂದು ತಾನೇ ಅಗಲ ಮೇಲೆ ಅನ್ನಂಗೆ ಮಾತಾಡ್ಬಿಟ್ಟಲ್ಲಮ್ಮ ನೀನು. ಬಿಡಮ್ಮ ಅತ್ಲಾಗೆ ಇಂಥವೆಲ್ಲ ಕರ್ಮ ನೋಡ್ಬೇಕು ನೋಡಮ್ಮ. ನಾನು ಇನ್ನು ಯಾಕನಾ ಬದುಕಿದ್ದೀನೋ ಅನಿಸ್ತತ್ತೆ. ಲೇ ಬಿಮಿ ಬಂದು ಈ ತಟ್ಟೆ ತಗೊಂಡು ಹೋಗ್ಬಾ. ನಾನು ಇಲ್ಲೇ ಊರಕ್ಕೆ ಹೋಗ್ಬರ್ತೀನಿ. ನಾನು ಆಮೇಲೆ ಊಟ ಮಾಡ್ತೀನಿ. ಈಗ ನನಗೆ ಬೇಡ, ಬಾ ತಗೊಂಡೋಗ್ಬಾ.